ಮೊದಲಿಗೆ ರಾಜ್ಯ ಕಾಂಗ್ರೆಸ್ನಲ್ಲಿನ ಬೆಳವಣಿಗೆಗಳು ನೋಡಿ. ಒಂದು ಕಡೆ ಸೆಪ್ಟೆಂಬರ್ ಕ್ರಾಂತಿಯಿಂದ ಶುರುವಾಗಿದ್ದು ಕ್ರಾಂತಿಯೂ ಕೂಡ ಮುಗಿದೋಯ್ತು, ಅಲ್ಲಿ ಏನೂ ಕೂಡ ಆಗಲಿಲ್ಲ. ಹಾಗಿದ್ರೂ ಕೂಡ ಮುಖ್ಯಮಂತ್ರಿಯ ಕುರ್ಚಿ ಕದನ ನಡೀತಾನೇ ಇದೆ. ಈ ನಡುವೆಯಲ್ಲೇ ಸಿಎಂ ಸಿದ್ದರಾಮಯ್ಯನವರು ಒಂದು ಮಾರ್ಮಿಕವಾಗಿ ಟ್ವೀಟ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಇದು ತಮ್ಮ ವಿರೋಧಿ ಬಣಕ್ಕೆ ಒಂದು ಎಚ್ಚರಿಕೆಯ ಸಂದೇಶವನ್ನೇನಾದರೂ ಕೊಟ್ರಾ ಅನ್ನುವಂಥ ಪ್ರಶ್ನೆ ಉದ್ಭವವಾಗೋದಕ್ಕೆ ಕಾರಣವಾಗಿದೆ. ಏನಿದೆ ಆ ಟ್ವೀಟ್ನಲ್ಲಿ ಅಂತಂದರೆ, ರಣರಂಗವನ್ನ ಬಿಟ್ಟು ಓಡ್ ಹೋಗುವ ಹೇಡಿ ನಾನಾಗಲಾರೆ. ಇದು ವಿಪಕ್ಷಕ್ಕ ಅಥವಾ ಸ್ವಪಕ್ಷದವರಿಗೆ ಏನಾದರೂ ಚಾಟಿ ಬೀಸಿದ್ರಾ ಹೀಗನ್ನೋ ಪ್ರಶ್ನೆಗೂ ಇದೆ. 4 ದಶಕಗಳ ರಾಜಕೀಯ ಜೀವನ ಹೂವಿನ ಹಾಸಿಗೆ ಆಗಿರಲಿಲ್ಲ. ನನ್ನ ರಾಜಕೀಯ ಜೀವನ ಕಲ್ಲು ಮುಳ್ಳುಗಳ ಹಾದಿಯಾಗಿತ್ತು. ರಾಜಕೀಯವಾಗಿ ನನ್ನನ್ನು ಮುಗಿಸೋದಕ್ಕೆ ನಾಯಕರು ಕುತಂತ್ರವನ್ನ ಮಾಡಿದ್ರು. ಅವುಗಳೆಲ್ಲವನ್ನೂ ಮೆಟ್ಟಿ ಆಶೀರ್ವಾದದಿಂದ ಗೆದ್ದು ಬಂದಿದ್ದೇನೆ. ಕುತೂಹಲ ಮೂಡಿಸ್ತಾ ಇದೆ ಸಿಎಂ ಸಿದ್ದರಾಮಯ್ಯನವರ ಈ ಮಾರ್ಮಿಕ ಪೋಸ್ಟು, ಅದು ಈ ಹಂತದಲ್ಲಿ. ಯಾಕೆ ಇವಾಗಲೇ ಈ ಪೋಸ್ಟನ್ನು ಮಾಡಿದ್ರು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಸಿದ್ದರಾಮಯ್ಯನವರು ಸಿಎಂ ಆಗಿ ಅಧಿಕಾರ ವಹಿಸಿಕೊಂಡು ದಾಖಲೆಯನ್ನೂ ಬರೆದಿದ್ದು ಆಯಿತು. ಯಾವಾಗ? ಜನವರಿ 7ನೇ ತಾರೀಕು. ದೇವರಾಜ ಅರಸು ಅವರ ದಾಖಲೆಯನ್ನೂ ಕೂಡ ಪುಡಿಗಟ್ಟಿದ ಸಂದರ್ಭದಲ್ಲೂ ಈ ಮಾತು ಹೇಳಿರಲಿಲ್ಲ. ಈಗ ದಾಖಲೆಯ ಬಜೆಟ್ ಮಂಡಿಸೋಕಿದ್ದಾರೆ. ಜೊತೆಗೆ ನಾಯಕತ್ವ ಬದಲಾವಣೆ ಅಥವಾ ಸಿಎಂ ಬದಲಾವಣೆಯ ಚರ್ಚೆಯೂ ಆಗ್ತಾ ಇದೆ. ಇವೆರಡರ ಮಧ್ಯದಲ್ಲಿ ಈ ಸಂದರ್ಭದ ಈ ಮಾತುಗಳು ನಾನಾ ರೀತಿಯ ಚರ್ಚೆಗೂ ಕಾರಣವಾಗ್ತಾ ಇದೆ. ಇದು ವಿರೋಧಿ ಬಣಗಳಿಗೆ ಕೊಡುವಂಥ ಎಚ್ಚರಿಕೆನಾ, ಅಂದರೆ ವಿರೋಧ ಪಕ್ಷದವರಿಗೆ ಕೊಟ್ಟಿರುವಂಥ ಒಂದು ಉತ್ತರನ, ಅಥವಾ ಸ್ವಪಕ್ಷದಲ್ಲೇ ಇರೋರಿಗೇನಾದರೂ ಕೊಟ್ಟರ ಟಾಂಗ್ ಅಂತ ಅನ್ನುವಂಥ ಪ್ರಶ್ನೆ. ನೋಡಿ, ಕುರಿ ಕಾಯ್ತಾ ಇದ್ದವನು ಸಿಎಂ ಆದದ್ದೇ ಪಟ್ಟಭದ್ರರ ಕಣ್ಣು ಕೆಂಪಗಾಗಿಸೋದಕ್ಕೆ ಕಾರಣ ಅನ್ನುವಂಥ ಶೀರ್ಷಿಕೆಯ ಅಡಿಯಲ್ಲಿ ಬರೆದಿರುವಂಥ ಸಾಲುಗಳದೆಲ್ಲವೂ ಕೂಡ ನನ್ನ ಮೇಲೆ ವಿರೋಧಿಗಳು ನಡೆಸ್ತಾ ಇರೋ ಬಹುತೇಕ ದಾಳಿಗಳು, ಮಾಡ್ತಿರೋ ಟೀಕೆ ಆರೋಪಗಳಿಗೆ ನಾನು ಹುಟ್ಟಿದ ಜಾತಿಯೂ ಒಂದು ಕಾರಣ ಅಂತ ಹೇಳಿದ್ದಾರೆ. ಕುರಿ ಕಾಯ್ತಾ ಇರಬೇಕಾದವನು ಮುಖ್ಯಮಂತ್ರಿ ಆಗ್ಬಿಟ್ನಲ್ಲ, ಅದಕ್ಕೆ ಅವ್ರಿಗೆ ಸಹಿಸ್ಕೊಳ್ಳೋಕ್ಕಾಗಿಲ್ಲ. ಜೊತೆಗೆ ಆರ್ಥಿಕ ತಜ್ಞರಿಗೆ ಸರಿಸಮಾನವಾಗಿ ನಾನು ಬೆಳೆದು ನಿಂತಲ್ಲ, ದಾಖಲೆಯ ಬಜೆಟನ್ನು ಮಂಡಿಸೋದ ಹಂತದಲ್ಲಿ ನಾನಿದ್ದೀನಲ್ಲ, ಇದಕ್ಕೆ ಅವರಿಗೆ ಅಸಹನೆ, ಅವರೊಳಗೆ ದ್ವೇಷ ಅಸೂಯೆ ಕುದಿತಾ ಇದೆ. ಹೀಗನ್ನುವಂಥ ಮಾರ್ಮಿಕವಾದ ಪೋಸ್ಟನ್ನು ಹಾಕಿರೋದು ಸಿಎಂ ಸಿದ್ದರಾಮಯ್ಯನವರು, ಅದು ಈ ಹಂತದಲ್ಲಿ. ಒಂದು ಕಡೆ ಡೆಲ್ಲಿ ಲಾಬಿ ಆಗ್ತಾ ಇದೆ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಏನೂ ಆಗಿಲ್ವೇನೋ ಅನ್ನೋ ರೀತಿಯಾಗಿ ಬಜೆಟ್ಗೆ ತಯಾರಿಯನ್ನು ಮಾಡ್ಕೊಳ್ತಾ ಇರೋದು. ಮಗದೊಂದು ಕಡೆ ಈ ಪೋಸ್ಟ್, ಎಲ್ಲೋ ಒಂದು ಕಡೆ ಎಲ್ಲ ಪಾಯಿಂಟು ಒಂದು ಕಡೆ ಕನೆಕ್ಟ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಈ ಒಂದು ಪೋಸ್ಟು ಮುಂದಿನ ಬಹುದೊಡ್ಡ ರಾಜಕೀಯ ಬೆಳವಣಿಗೆಗಳಿಗೆ ಸಾಕ್ಷಿಯಾಗಬಹುದಾ ಹೀಗನ್ನುವಂಥ ಚರ್ಚೆಯೂ ಕೂಡ ರಾಜಕೀಯ ಪಡಸಾಲಿಯಲ್ಲಿ ಕೇಳಿ ಬರ್ತಾ ಇದೆ. ಈಗ ವಿರೋಧಿಗಳ ಬಗ್ಗೆ ಅಥವಾ ವಿಪಕ್ಷಗಳಿಗೆ ಇದ್ದಂತೆ ಇಲ್ಲ ಅಲ್ಲಿ. ಯಾಕೆಂದರೆ ಯಾರ ಹೆಸರನ್ನು ಅಥವಾ ಪ್ರಮುಖವಾಗಿ ಇಂಥವ್ರಿಗೆ ಅಂತ ಎಲ್ಲೂ ಕೂಡ ಹೇಳಿಲ್ಲ, ಅವರು ಪರ್ಟಿಕ್ಯುಲರ್ಲಿ ಹೇಳಿಲ್ಲ. ವಿರೋಧ ಪಕ್ಷಗಳಿಗೆ ಅಂತಲೂ ಹೇಳಿಲ್ಲ, ವಿರೋಧಿಗಳಿಗೆ ಅಂತಷ್ಟೇ ಹೇಳಿದ್ದಾರೆ. ಅದು ಸ್ವಪಕ್ಷದವರೇ ಆಗಿರ್ಬೋದು, ವಿಪಕ್ಷದವರೇ ಆಗಿರ್ಬೋದು ಅನ್ನೋ ಅರ್ಥದಲ್ಲಿ. ಬದಲಾವಣೆಗಳನ್ನು ಮಾಡೋದಕ್ಕೆ ನಾನು ಕೈ ಹಾಕಿದ್ನಲ್ಲ, ಅದು ಕೆಲವೊಬ್ಬರಿಗೆ ತಡ್ಕೊಳಕ್ಕಾಗಿಲ್ಲ ಅನ್ನೋ ಅರ್ಥದಲ್ಲಿ. ಕುರಿ ಕಾಯ್ತಾ ಇದ್ನಲ್ಲ, ಸಿಎಂ ಆಗ್ಬಿಟ್ನಲ್ಲ ಅನ್ನೋ ಅಂತೇಳಿ ಅವ್ರ ಕಣ್ಣು ಕೆಂಪಗಾಗ್ಬಿಟ್ಟಿದೆ ಅಂತ ಹೇಳಿರೋದು. ಇನ್ನು ಡಿ ಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ ಬೆನ್ನಲ್ಲೇ ಸಿಎಂ ಆಪ್ತರು ಡೆಲ್ಲಿಗೆ ಹೋಗಿದ್ದಾರೆ. ಈಗ ನಾವು ಭೇಟಿ ಮಾಡ್ತೀವಿ, ನಾವು ಲಾಬಿ ಮಾಡ್ತೀವಿ ಅಂತೇಳಿ ಪರೇಡ್ ನಡೆಸ್ತಾ ಇರೋದು ಇದು. ದಿಢೀರ್ ಅಂತ ಡೆಲ್ಲಿಗೆ ಹೋಗಿದ್ದಾರೆ ಮಾಜಿ ಸಚಿವ KN ರಾಜಣ್ಣ ಅವರು. ಹೈಕಮಾಂಡ್ ನಾಯಕರನ್ನ ಭೇಟಿಗೆ KN ರಾಜಣ್ಣ ಅವರು ಮುಂದಾಗಿದ್ದಾರೆ. ಈ ಭೇಟಿ ಕಾಂಗ್ರೆಸ್ನಲ್ಲಿ ಕುತೂಹಲಕ್ಕೆ ಕಾರಣ ಆಗಿದೆ. ಸಿಎಂ ಸಿದ್ದರಾಮಯ್ಯನವರ ಆಪ್ತರೂ ಆಗಿದ್ದಾರೆ ಮಾಜಿ ಸಚಿವರು ರಾಜಣ್ಣ ಅವರು. ನಾಯಕತ್ವ ಹಂಚಿಕೆ ಬೇಡವೇ ಬೇಡ ಅಂತ KN ರಾಜಣ್ಣ ಅವರು ಬ್ಯಾಟ್ ಬೀಸಿರ್ತಾರೆ, ಅಂದರೆ ಸಿದ್ದರಾಮಯ್ಯನವರ ಪರವಾಗಿ. ಬದಲಾವಣೆ ಮಾಡಿದ್ರೆ ದಲಿತ ಸಿಎಂ ಕೂಗು ಎತ್ತಿದ್ದು ಇದೇ KN ರಾಜಣ್ಣ ಅವರು. DCM DK ಶಿವಕುಮಾರ್ ವಿರುದ್ಧ ಬೇಸರವನ್ನೂ ಕೂಡ ಹೊರಹಾಕಿದ್ದು ಇದೇ KN ರಾಜಣ್ಣ ಅವರು. ಸೆಪ್ಟೆಂಬರ್ ಕ್ರಾಂತಿಯ ಬಗ್ಗೆ ಮೊದಲು ಈ ಸಿಎಂ ಬದಲಾವಣೆಯನ್ನ ಚರ್ಚೆಯನ್ನ ಹುಟ್ಟುಹಾಕಿದ್ದೇ KN ರಾಜಣ್ಣ ಅವರು ಸದನದಲ್ಲಿ. ಅದು ಕೂಡ ಸೆಪ್ಟೆಂಬರ್ ಕ್ರಾಂತಿ ಆಗತ್ತೆ ಅಂತ, ಅದು ಯಾವ ಆ್ಯಂಗಲ್ನಲ್ಲಿ ಯಾವ ರೀತಿಯಾಗಿ ಹೇಳಿದ್ರೂ ಗೊತ್ತಿಲ್ಲ. ಯಾವ ಕ್ರಾಂತಿನೂ ಆಗಿಲ್ಲ, ಏನೂ ಇಲ್ಲ, ಎಲ್ಲವೂ ಬರೀ ಭ್ರಾಂತಿ ಅನ್ನುವಂಥ ಮಾತುಗಳನ್ನು ವಿಪಕ್ಷದವರು ಆಡ್ತಾ ಇದ್ರು. ಪವರ್ ಶೇರಿಂಗ್ ವಿಚಾರಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ಮಾಜಿ ಸಚಿವರು.
ಹೈಕಮಾಂಡ್ ಮಟ್ಟದಲ್ಲಿ ಸಿದ್ದು ಪರ ವಕಾಲತ್ತನ್ನು ವಹಿಸೋದಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಈಗ ಆಲ್ರೆಡಿ ಡೆಲ್ಲಿ ಪ್ರವಾಸದಲ್ಲಿದ್ದಾರೆ, ಡೆಲ್ಲಿಯಲ್ಲೇ ಇದ್ದಾರೆ, ಬೀಡು ಬಿಟ್ಟಿದ್ದಾರೆ. ಈಗ ರಾಜಣ್ಣ ಅವರ ಎಂಟ್ರಿ. ಏನಾಗ್ತದೆ ಕಾಂಗ್ರೆಸ್ ಪಾಳ್ಯದಲ್ಲಿ? ಹಾಗಾದರೆ ತಮ್ಮ ಸಚಿವ ಸ್ಥಾನವನ್ನ ವಜಾ ಮಾಡಿದ ಬಗ್ಗೆಯೂ ಕೂಡ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡುವ ಸಾಧ್ಯತೆ. ಈ ವೋಟ್ ಚೋರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಸರಿಯಾಗಿದೆ ಅನ್ನುವಂಥ ರೀತಿಯಲ್ಲಿ ಕೊಟ್ಟಂತಹ ಸ್ಟೇಟ್ಮೆಂಟು ಇದೇ KN ರಾಜಣ್ಣ ಅವರು. ಹೈಕಮಾಂಡ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿರ್ತಾರೆ. ಅದಾದಮೇಲೆ ಅವರನ್ನು ಸಚಿವ ಸ್ಥಾನದಿಂದ ವಜಾ ಕೂಡ ಗೊಳಿಸ್ತಾರೆ. ಇನ್ನೇನೋ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂಥ ವಿಚಾರದ ಬೆನ್ನಲ್ಲೇ ನಮಗೂ ಕೂಡ ಮತ್ತೊಂದು ಚಾನ್ಸ್ ಕೊಡಿ ಅಂತ ಕೇಳಕ್ಕೆ ಹೋಗಿರ್ಬೋದು ಅನ್ನೋದು ಒಂದು. ಇನ್ನೊಂದು ಕಡೆ CM ಸಿದ್ದರಾಮಯ್ಯನವರ ಪರ ಬ್ಯಾಟ್ ಬೀಸೋದಕ್ಕೆ ಹೋಗಿದ್ದಾರೆ ಅನ್ನೋದು ಮತ್ತೊಂದು. ಹೀಗೆ ಕೈಪಡಿಯಲ್ಲಿ ಅಧಿಕಾರ ಜಟಾಪಟಿ ಈಗಲೂ ಕೂಡ ಮುಂದುವರಿತಾ ಇದೆ. ಬಗೆಹರಿಯದ ಸಮಸ್ಯೆ ಆಗ್ಬಿಟ್ಟಿದೆ. ಆದರೆ ಹೈಕಮಾಂಡ್ ನಾಯಕರು ಮಾತ್ರ ಇದ್ರ ಬಗ್ಗೆ ಯಾರು ಏನು ಮಾತಾಡ್ತಾ ಇಲ್ಲ. ನಾಯಕರ ನಡುವೆ ಈಗ ఢిల్లీ ಪಾಲಿಟಿಕ್ಸ್ ಬಲು ಜೋರಾಗಿದೆ. ರಾಜಣ್ಣ ಆಯಿತು, ಶಾಸಕ ಅಜಯ್ ಸಿಂಗ್ ಕೂಡ ಡೆಲ್ಲಿಗೆ ಹೋಗಿದ್ದಾರೆ. ಲಾಬಿ ಆಟ ಮತ್ತಷ್ಟು ಬಿಗಿಗೊಳ್ತಾ ಇದೆ. ನಿನ್ನೆ ರಾತ್ರಿನೇ ಡೆಲ್ಲಿಗಾರಿದ್ದಾರೆ ಜೇವರ್ಗಿ ಶಾಸಕ ಅಜಯ್ ಸಿಂಗ್. ನಾನೂ ಸಚಿವ ಸ್ಥಾನದ ಆಕಾಂಕ್ಷಿನೇ ಅಂತ ಶಾಸಕ ಅಜಯ್ ಸಿಂಗ್ ಲಾಬಿ ಮಾಡೋಕ್ಕೆ ಹೋಗಿದ್ದಾರೆ. ಸತೀಶ್ ಜಾರಕಿಹೊಳಿ ಆ್ಯಂಡ್ ಟೀಮ್ ಆಲ್ರೆಡಿ ಬೀಡು ಬಿಟ್ಟಿದೆ ಡೆಲ್ಲಿಲಿ. ಈಗ ಇವರು ಕೂಡ ಹೋಗಿದ್ದಾರೆ ಅಜಯ್ ಸಿಂಗ್. ಈ ಭೇಟಿ ಅಥವಾ ಈ ಪ್ರವಾಸ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಒಬ್ಬರಾಗೆ ಒಬ್ಬರು ಡೆಲ್ಲಿ ಪ್ರವಾಸವನ್ನು ಕೈಗೊಳ್ತಾ ಇರೋದು. ಮತ್ತೊಂದು ಕಡೆ ಅಲ್ಲಿ ನೋಡಿದ್ರೆ ಫಾರಿನ್ ಟ್ರಿಪ್ ಬೇರೆ ಹೋಗಿದ್ದಾರೆ, ಇಲ್ಲಿ ಡೆಲ್ಲಿ ಟ್ರಿಪ್ಪಿಗೆ ಹೋಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಘವೇಂದ್ರ ಲೈವ್ನಲ್ಲಿ. ರಾಘವೇಂದ್ರ, ಒಂದು ವಿಚಾರ, ಸಿದ್ದರಾಮಯ್ಯನವರು ಒಂದು ಮಾರ್ಮಿಕವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಆಗ್ತಾರೆ. ಅದು ಈ ಹಂತದಲ್ಲೇ ಯಾಕೆ, ಬೇರೆ ಟೈಮಲ್ಲಿ ಯಾಕೆ ಮಾಡಲಿಲ್ಲ ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು, ಶಾಸಕರ ಡೆಲ್ಲಿ ಪ್ರವಾಸ. ಒಂದಷ್ಟು ಜನ ಈಗ ಆಲ್ರೆಡಿ ಫಾರಿನ್ ಟ್ರಿಪ್ಗೆ ಹೋಗಿದ್ದಾರೆ, ಇನ್ನೊಂದಷ್ಟು ಜನ ಈಗ ಡೆಲ್ಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಕುತೂಹಲ ಮೂಡ್ತಾ ಇದೆ ಯಾಕೆ ಈ ಭೇಟಿ ಅಂತ. ಎರಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡೋದಾದ್ರೆ. ಖಂಡಿತವಾಗ ಶರತ್, ಏನಂದ್ರೆ ಪ್ರಮುಖವಾಗಿ ಏನೋ ಕಾಂಗ್ರೆಸ್ನಲ್ಲಿ ನಡೀತಾ ಇರ್ತಕ್ಕಂತಹ ಒಳ ಒಂದು ಕೋಲ್ಡ್ ವಾರ್ ಏನಿದೆ ಅದು ಇದೀಗ ಬೀದಿಗೆ ಬಂದಿರ್ತಕ್ಕಂಥದ್ದು. ಕಳೆದ ರಾತ್ರಿ CM ಅವರು ಮಾಡಿರ್ತಕ್ಕಂತಹ ಸರಣಿ ಟ್ವೀಟ್ಗಳು ಇದೀಗ ರಾಜ್ಯ ಸರ್ಕಾರದಲ್ಲಿ ಎಲ್ಲವೂ ಸಹ ಸರಿ ಇಲ್ಲ ಅನ್ನೋದನ್ನ ಮತ್ತೆ ಹೊರ ಹಾಕಿರ್ತಕ್ಕಂಥದ್ದು. CM ಸಿದ್ದರಾಮಯ್ಯನವರೇ ಖುದ್ದಾಗಿ ತಮ್ಮ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ, ನಾನು ಈ ಷಡ್ಯಂತ್ರಕ್ಕೆಲ್ಲ ಬಗ್ಗೋದಿಲ್ಲ, ನಾನು ಕುರಿ ಕಾಯೋನಾಗಿದ್ರು ಸಹ ನಾನು ಈ ಮಟ್ಟಕ್ಕೆ ಬಂದಿರೋದನ್ನ ಕೆಲವೊಂದಿಷ್ಟು ವಿರೋಧಿಗಳು ಸಹಿಸೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನನ್ನ ವಿರುದ್ಧ ಷಡ್ಯಂತ್ರವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ನಾನು ಸಾಮಾಜಿಕ ಬದ್ಧತೆಗಾಗಿ ಹೋರಾಡುವಂತಹ ಮನುಷ್ಯ, ಯಾವುದೇ ಕಾರಣಕ್ಕೂ ಸಹ ಮುಂದೆ ಇಟ್ಟಿರ್ತಕ್ಕಂಥ ಹೆಜ್ಜೆಯನ್ನ ಹಿಂದೆ ಇಡೋ ಮಾತೇ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಸರಣಿ ಟ್ವೀಟ್ ಗಳನ್ನ ಮಾಡಿದ್ದಾರೆ. ಈ ಟ್ವೀಟ್ ಇದೀಗ ನಾನಾ ಅರ್ಥಕ್ಕೆ ಎಡೆ ಮಾಡಿ ಕೊಟ್ಟಿರ್ತಕ್ಕಂಥದ್ದು. CM ಅವರು ಯಾಕೆ ಈ ರೀತಿ ಟ್ವೀಟ್ ಅನ್ನ ಮಾಡಿದ್ದಾರೆ, CM ಅವರು ಮತ್ತೆ DK ಶಿವಕುಮಾರ್ ಅವರ ನಡುವೆ ನಡೀತಾ ಇರ್ತಕ್ಕಂಥ ಅಧಿಕಾರ ಹಸ್ತಾಂತರ ವಿಚಾರ ಏನಿದೆ, ಆ ಅಧಿಕಾರ ಹಸ್ತಾಂತರ ವಿಚಾರಕ್ಕೆ ಸಂಬಂಧಪಟ್ಟಂತೆ CM ಅವರು ಈ ಟ್ವೀಟ್ ಅನ್ನ ಮಾಡಿದ್ರ ಅನ್ನೋದ್ರ ಬಗ್ಗೆ ಸಹ ಇದೀಗ ಚರ್ಚೆ ನಡೀತಾ ಇದೆ. ಇನ್ನು CM ಅವರ ಅತ್ಯಾಪ್ತರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಮತ್ತೆ ರಾಜಣ್ಣ ಅವರು ಸಹ ದೆಹಲಿಯಲ್ಲಿ ಬೀಡು ಬಿಟ್ಟಿರ್ತಕ್ಕಂಥದ್ದು. CM ಅವರು ಈ ಬಾರಿ ಯಾವ ಒಂದು ಲೆಕ್ಕಾಚಾರದಲ್ಲಿ ಕಾಲನ್ನ ಇಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಸಹ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಈ ಕಳೆದ ಬಾರಿ ಸಚಿವ ಸ್ಥಾನವನ್ನು ಕಳ್ಕೊಂಡ ಬಳಿಕ ರಾಜಣ್ಣ ಏನೋ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಬಹಿರಂಗವಾಗಿಯೇ ಹೇಳಿಕೆಯನ್ನ ಕೊಟ್ಟಿದ್ರು. ಆ ಕ್ರಾಂತಿ ಇದೀಗ ನಿಜ ಆಗುತ್ತೆ ಅನ್ನೋದ್ರ ಬಗ್ಗೆ ಸಹ ಚರ್ಚೆ ನಡೀತಾ ಇರ್ತಕ್ಕಂಥದ್ದು. ರಾಜಣ್ಣ ಮತ್ತೆ ಸತೀಶ್ ಜಾರಕಿಹೊಳಿ ವರಿಷ್ಠರನ್ನ ಭೇಟಿ ಮಾಡಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕೊಡ್ತಾರೆ. ಜೊತೆಗೆ KPCC ಅಧ್ಯಕ್ಷ ಸ್ಥಾನ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ ಇಬ್ಬರು ನಾಯಕರು ಸಹ KPCC ಅಧ್ಯಕ್ಷ ಸ್ಥಾನವನ್ನು ಸಹ ನಮಗೆ ಕೊಡಿ ಅನ್ನೋ ನಿಟ್ಟಿನಲ್ಲಿ ಒಂದು ಏನೋ ಲಾಬಿಯನ್ನ ಮಾಡೋದಕ್ಕೂ ಸಹ ಮುಂದಾಗಿದ್ದಾರೆ. ಜೊತೆಗೆ CM ಅವರ ಪರ ಲಾಬಿಯನ್ನ ಮಾಡೋದಕ್ಕೂ ಸಹ ಈ ಇಬ್ಬರು ನಾಯಕರು ಮುಂದಾಗಿದ್ದಾರೆ ಅಂತ ಹೇಳಲಾಗೈತೆ. CM ಅವರ ಟ್ವೀಟ್, ಈ ಇಬ್ಬರು ನಾಯಕರ ದೆಹಲಿ ಪ್ರವಾಸ ಇದೀಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಮತ್ತೊಂದು ಕಡೆ ರಾಘವೇಂದ್ರ, ಈಗ ಬಜೆಟ್ ನಡೆಯೋದಕ್ಕಿದೆ. ಬಜೆಟ್ ನಂತರ ಬಹುದೊಡ್ಡ ಬದಲಾವಣೆಗಳಾಗುತ್ತೆ ಅನ್ನುವಂಥ ಮಾತು ರಾಜಕೀಯ ವಲಯದಲ್ಲಿ ಇದ್ದೇ ಇದೆ. ಸೊ ಹಾಗಾದರೆ ಸಿದ್ದರಾಮಯ್ಯನವರ ಈ ಟ್ವೀಟು ಜೊತೆಗೆ ಕಾಂಗ್ರೆಸ್ನಲ್ಲಿನ ನಾಯಕರ ಈ ಒಂದು ಲಾಬಿ ವಿಚಾರ ಜೊತೆಗೆ ಪರೇಡ್ ವಿಚಾರ ಎಲ್ಲವೂ ಕೂಡ ಅದಕ್ಕೆ ಮುನ್ನುಡಿ ಬರೀತಾ ಇದೆಯಾ ಅಂತ ಬಹುದೊಡ್ಡ ಬದಲಾವಣೆಗೆ? ಖಂಡಿತವಾಗೂ ಏನಂದ್ರೆ ಈ ಒಂದು ಇಬ್ಬರು ನಾಯಕರ ಒಂದು ಲಾಬಿ ಮತ್ತೆ CM ಅವರ ಸರಣಿ ಟ್ವೀಟ್ ಏನಿದೆ ಇದೀಗ ಸಾಕಷ್ಟು ರೂಪುರೇಷೆಗಳನ್ನ ರಾಜ್ಯ ರಾಜಕೀಯದಲ್ಲಿ ಪಡ್ಕೊಂಡಿರ್ತಕ್ಕಂಥದ್ದು. CM ಅವರು ಏಕಾಏಕಿ ಈ ಟ್ವೀಟ್ ಅನ್ನ ರಾತ್ರೋರಾತ್ರಿ ಯಾಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಹ ಸಾಕಷ್ಟು ಪ್ರಶ್ನೆ ಇದೀಗ ಕಾಡ್ತಾ ಇರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ CM ಅವರ ವಿರುದ್ಧ ನಡೀತಾ ಇರ್ತಕ್ಕಂತಹ ಪಿತೂರಿ ಇದೀಗ CM ಅವರ ಗಮನಕ್ಕೆ ಬಂದಿದೆ. ಆ ನಿಟ್ಟಿನಲ್ಲೇ CM ಅವರು ಇದೀಗ ಕೆರಳಿ ಕೆಂಡವಾಗಿದ್ದಾರೆ. ಹಾಗಾಗಿ ಸರಣಿ ಟ್ವೀಟ್ ಮುಖಾಂತರ ತಮ್ಮ ವಿರೋಧಿಗಳಿಗೆ ಬಿಸು ಬಿಟ್ಟಿಸುವಂತಹ ಕೆಲಸವನ್ನ CM ಅವರು ಮಾಡಿದ್ದಾರೆ ಅಂತ ಸಹ ಇದೀಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಡೀಟೇಲ್ಸ್ಗಾಗಿ